ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ KPCL 2013ರ ನೋಟಿಫಿಕೇಷನ್ ಬಗ್ಗೆ ಇದೆ. ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಾಗಿರಬೇಕು. ನಾನು ನನ್ನ ಗೆಳೆಯನಿಗೆ ಆದ ಮೋಸದ ಬಗ್ಗೆ ಹೋರಾಡುತ್ತಿದ್ದೇನೆ. ನನ್ನ ಗೆಳೆಯ ಫೆಬ್ರವರಿ 18, 2024ರಂದು KPCL ಎಕ್ಸಾಮ್ ಬರೆಯಲು ಹೋದಾಗ ಅವನು ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಪ್ರಶ್ನೆ ಮಾಡಿದ್ದಾನೆ. ಆಗ ನಿನಗೆ ಎಕ್ಸಾಮ್ ಬರೆಯದಿದ್ದರೆ ಬರೀ, ಇಲ್ಲ ಅಂದರೆ ಎದ್ದು ಹೋಗು ಎಂದು ಹೇಳಿದ್ದಾರೆ. ಒಬ್ಬ ರೆಸ್ಪಾನ್ಸಿಬಲ್ KE ಅಧಿಕಾರಿ ಹೇಳುವ ಮಾತಾ ಇದು. ಹಾಗೆ 2014ರಲ್ಲಿ KPCL ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿರುತ್ತೆ. ಅದರ ಡಾಕ್ಯುಮೆಂಟ್ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ KPCL ಮೊನ್ನೆ ಹೈಕೋರ್ಟ್ನಲ್ಲಿ ನಾವು ಹಿಂದೆ ಎಲ್ಲ ರಿಕ್ರೂಟ್ಮೆಂಟ್ಗಳಲ್ಲಿ ನೆಗೆಟಿವ್ ಮಾರ್ಕಿಂಗ್ ಮಾಡ್ತಾ ಬಂದಿದ್ದೇವೆ ಎಂದು ಸುಳ್ಳು ಹೇಳಿದ್ದಾರೆ. ಈ ರಿಕ್ರೂಟ್ಮೆಂಟ್ ಬರೀ ಮೋಸದಿಂದ ಕೂಡಿದೆ. ನನಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಎಲ್ಲರೂ ಕೂಡಿ ಈ KPCL 2017ರ ನೋಟಿಫಿಕೇಷನ್ ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ. ಯಾರೋ ಒಬ್ಬ ಸಂಘಟನೆಯ ಮುಖ್ಯಸ್ಥನನ್ನು ಕರೆದುಕೊಂಡು ಹೋಗಿ ಪ್ರತಿಭಟನೆ ಮಾಡಿಸಿದ್ದಾರೆ KPCL ಭವನದ ಮುಂದೆ. ಆದರೆ ಅಂಥ ಪ್ರತಿಭಟನೆಗಳಿಗೆ ಎಲ್ಲ ದುಡ್ಡು ತೆಗೆದುಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಅದು ಪ್ರತಿಭಟನೆ ಅನ್ನೋದಿಲ್ಲ, ಕೆಲಸ ಅಂತಾರೆ. ನೋಟಿಫಿಕೇಷನ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಮೇಲಾಗಿ 2018ರಲ್ಲಿ KPCL ನಡೆಸಿದ್ದ ಪರೀಕ್ಷೆಯನ್ನು ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ. ಯು ಕೆನಾಟ್ ಕನ್ಸಿಡರ್ ದ ಇನ್ಸ್ಟ್ರಕ್ಷನ್ ಫ್ರಮ್ ಅ ರಿಜೆಕ್ಟೆಡ್ ಕೇಸ್, ಇಟ್ಸ್ ಅನ್ಕಾನ್ಸ್ಟಿಟ್ಯೂಷನಲ್. ನನಗೆ ಸರ್ಕಾರದ ಮೇಲೆ ಭರವಸೆ ಕಡಿಮೆಯಾಗಿದೆ. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಮತ್ತೆ ಮರುಪರೀಕ್ಷೆ ಆಗಬೇಕು. ಎಲ್ಲ ಇನ್ಸ್ಟ್ರಕ್ಷನ್ಗಳ ಜೊತೆಗೆ ಮರುಪರೀಕ್ಷೆ ಆದರೆ ಎಲ್ರಿಗೂ ನ್ಯಾಯ ಸಿಗುತ್ತದೆ. ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತದೆ ಎಂದು ನಂಬಿದ್ದೇನೆ. ಇನ್ನು ಮುಂದೆ ಕರ್ಮದ ಫಲ. ಧನ್ಯವಾದಗಳು.